ನಮಗೆ ಬ್ಯಾಡ್ ಟೈಮ್ ಅನ್ನೋದು ಸ್ಟಾರ್ಟ್ ಆಗ್ಬಿಡತ್ತೆ. ಅವಾಗ ಕಂಗಾಲಾಗ್ತೀವಿ. ಯಾರಾದರೂ ನಮಗೆ ಸಹಾಯ ಮಾಡ್ತಾರಾ ಅಂತ ಹೇಳಿ ಲುಕಿಂಗ್ ಫಾರ್ ದೆಮ್, ಯಾರಾದರೂ ಕೈ ಹಿಡಿದು ನಡೆಸ್ತಾರಾ ಅಂತ ಹುಡುಕಾಟ ನಡೆಸ್ತಾ ಇರ್ತೀವಿ. ಅವಾಗ ಎಲ್ಲರೂ ಥಿಂಕ್ ಮಾಡ್ತಾರೆ, ಅಯ್ಯೋ ಏನು ಅಷ್ಟು ಚೆನ್ನಾಗಿದ್ದೋನು ಮೂಲೆ ಗುಂಪಾಗ್ಬಿಟ್ನಾ, ಕೆಳಗಡೆ ಬಿಟ್ಬಿಟ್ನಾ, ಸೊ ಅವ್ನ ಗತಿ ಅದು ಗತಿ, ಬೇಡಪ್ಪ ನಮ್ಗೆ ಯಾಕೆ ಬೇಕೋ, ಅವ್ನ ವಿಚಾರನೇ ಕೇಳೋದು ಬೇಡ, ಒಂದು ಸಾಂತ್ವನ ಮಾಡೋದಕ್ಕೆ ಏನಾದರೂ ಹೋದರೆ ಮತ್ತೆ ನಮ್ಮನ್ನು ಹೆಲ್ಪ್ ಕೇಳಿಬಿಡ್ತಾನೆ. ಸೊ ಅವಾಗ ನಾವು ಹೆಲ್ಪ್ ಮಾಡಬೇಕಾಗತ್ತೆ, ನಮ್ಮ ಸೇಫ್ಟಿ ನಮಗೆ ಮುಖ್ಯ. ಇನ್ ಕೇಸ್ ನಾವು ಹೆಲ್ಪ್ ಮಾಡಿದ್ರೆ ಆತ ನಮಗೆ ಮತ್ತೆ ಏನಾದರೂ ಕೊಟ್ಟಿರೋ ಒಡವೆ ವಾಪಸ್ ಕೊಡೋದಕ್ಕಾಗುತ್ತೋ ಇಲ್ವೋ, ಅವನದೇ ಲಾಟ್ ಪ್ರಾಬ್ಲಮ್ಸ್ ಇದ್ದಾಗ ಮತ್ತು ಅವನ್ನ ಫ್ರೆಂಡ್ಶಿಪ್ ಮಾಡಿದಾಗ ನಮಗೇನಾಗುತ್ತೆ, ನಮ್ಮ ಲೆವೆಲ್ಲು ಸ್ವಲ್ಪ ಕಡಿಮೆ ಆಗುತ್ತೆ, ಲೋ ಆಗ್ತಾ ಹೋಗುತ್ತೆ. ಮತ್ತು ಅವ್ನು ಬಿದ್ದೋಗಿದ್ದಾನೆ, ಇವನು ಫ್ರೆಂಡ್ಸ್ ಹಚ್ಚಿ ಆ ಸೊಸೈಟಿನಲ್ಲಿ ರೆಪ್ಯುಟೇಷನ್ ಮೇಂಟೈನ್ ಮಾಡೋದಕ್ಕಾಗೋದಿಲ್ಲ. ಸೊ ಹಾಗಾಗಿ ನಾವೇನು ಮಾಡ್ತೀವಿ, ಡಿಸ್ಟೆನ್ಸನ್ನು ಮೇಂಟೈನ್ ಮಾಡ್ತಾ ಹೊರಟೋಗ್ಬಿಡೋಣ ಅಂತ. ಈ ಸೊಸೈಟಿ ಇರೋದೇ ಹಾಗೆ, ಅವರ ಸೇಫ್ ಝೋನಲ್ಲಿ ಅವರು ಬದುಕ್ತಾರೆ. ಅದು ತಪ್ಪು ಅಂತ ನಾನು ಹೇಳೋದಿಲ್ಲ, ಎಲ್ಲರೂ ಹಾಗೇ ಇರಬೇಕು ಕೂಡ. ನಮ್ಮ ಸೇಫ್ಟಿ ನಾವು ನೋಡ್ಕೊಬಿಡ್ತೀವಿ, ಬಟ್ ಮನುಷ್ಯ ಬಿದ್ದೋಗ್ಬಿಡ್ತಾನೆ. ಅಂಥ ಟೈಮಲ್ಲಿ ನಮಗೆ ಏನಾಗ್ಬಿಡುತ್ತೆ, ಯಾರೂ ನಮಗೆ ಹೆಲ್ಪ್ ಮಾಡಲಿಲ್ವಲ್ಲ ಅಂತ ಕಣ್ಣೀರು ಬರೋದು ಸಹಜ. ಬಟ್ ಆ ಟೈಮಲ್ಲಿ ಯಾರು ಹೆಲ್ಪ್ ಮಾಡದೇ ಇರೋದಿದೆಯಲ್ಲ, ಆ ಸಿಚುಯೇಷನ್ ರಿಯಲಿ ನಮಗೆ ತುಂಬ ಹೆಲ್ಪ್ಫುಲ್. ಥಿಂಕ್ ಮಾಡಿ ನೋಡಿ, ಯಾರಾದರೂ ಕೈ ಹಿಡಿದ್ಬಿಟ್ರೆ ಸದರ ಮಾಡ್ಕೊಬಿಡ್ತೀವಿ, ಸಿಚುಯೇಷನಿಂದ ಬೇಗ ಹೊರಗಡೆ ಬಂದ್ಬಿಡ್ತೀವಿ. ಹಾಗೇನಾಗುತ್ತೆ, ಒಂದು ಪಾಠ ಕಲಿತ ಹಾಗೆ ಲೈಫಲ್ಲಿ ಆಗೋದಿಲ್ಲ. ಸೊ ಎಲ್ಲರೂ ನಮ್ಮನ್ನು ಕೈ ಬಿಟ್ಟು ಹೋದಾಗ, ರೈಟ್, ಹೋಗೋರೆಲ್ಲ ಹೋಗ್ಲಿ, ಉಳ್ಕೊಳ್ಳೋರು ನಾವು ಒಬ್ಬರೇ ತಾನೇ, ಜೀವನ ಪಯಣ ಇದು ಅಲ್ವಾ. ಆಗ ಕಷ್ಟಗಳನ್ನು ಯಾವಾಗ ನಾವು ಫೇಸ್ ಮಾಡ್ತಾ ತುಂಬ ಸ್ಟ್ರಾಂಗ್ ಆಗಿಬಿಡ್ತೀವಿ ರೀ. ಎಲ್ಲಿವರೆಗೂ ಅಂದರೆ, ಏನೇ ಬರಲಿ ನಾನು ಒಬ್ಬನೇ ಹೋರಾಟ ಮಾಡ್ತೀನಿ, ನನಗೆ ಯಾರ ಅವಶ್ಯಕತೆಯೂ ಇಲ್ಲ ಅನ್ನೋ ಮಟ್ಟಕ್ಕೆ ಸ್ಟ್ರಾಂಗ್ ಆಗ್ತೀವಿ. ಕೆಲವೊಂದು ಪಾಠಗಳನ್ನು ಕೂಡ ಕಲ್ತ್ಕೋತೀವಿ. ಹಾಗೆ ಹೇಗೆ ಮುಂದೆ ಉದ್ಧಾರ ಆಗಬೇಕು ಅನ್ನೋದ್ರ ಬಗ್ಗೆ ತುಂಬ ಹುಡುಕಾಟ ನಡೆಸ್ತೀವಿ. ಅದು ಎಲ್ಲೋ ಒಂದು ಕಡೆ ನೋಡಿ, ಒಂದು ಸಮಸ್ಯೆಗೆ ಪರಿಹಾರ ಇರೋದ್ರಿಂದನೇ ಸಮಸ್ಯೆಗಳು ಉದ್ಭವ ಆಗೋದು. ಪರಿಹಾರ ಸಿಗುತ್ತೆ, ಅವಾಗ ನಾವೇನು ಮಾಡ್ತೀವಿ, ಆಟೋಮೆಟಿಕ್ಕಾಗಿ ಹಂತವಾಗಿ ಸೇಫ್ ಝೋನಲ್ಲಿ ಹೋಗ್ತೀವಿ, ಅಭಿವೃದ್ಧಿಯನ್ನು ಹೊಂದ್ತೀವಿ. ಆಗ ನಮಗೆ ಆಟೋಮೆಟಿಕ್ಕಾಗಿ ಒಂದು ರೆಪ್ಯುಟೇಷನ್ ಅಂತ ಬಿಲ್ಟ್ ಆಗ್ತಾ ಹೋಗುತ್ತೆ. ಹಳೆದೆಲ್ಲ ಮುಚ್ಚೋಗ್ಬಿಡುತ್ತೆ. ಸೊಸೈಟಿನಲ್ಲಿ ನಮಗೊಂದು ಸ್ಥಾನ, ಮಾನ, ಮರ್ಯಾದೆ ಅನ್ನೋದು ಸ್ಟಾರ್ಟ್ ಆಗಿಬಿಡುತ್ತೆ. ಬಿಕಾಸ್ ಆಫ್ ಮನಿ, ದುಡ್ಡಿದೆಯಲ್ಲ, ಅದನ್ನು ನೋಡಿ ಜನ ನಮಗೆ ರೆಸ್ಪೆಕ್ಟ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಟ್ರೂ, ಅದನ್ನು ನಾವು ಒಪ್ಕೋಬೇಕು. ಅದಾದ ನಂತರ ನೋಡಿ, ಯಾವಾಗ ನಮ್ಮ ರೆಪ್ಯುಟೇಷನ್ ಹೈಕ್ ಆಗುತ್ತೆ, ಯಾವಾಗ ಜನ ನಮ್ಮನ್ನು ಕಷ್ಟದಲ್ಲೇ ಕೈ ಬಿಟ್ಟು ಹೊಡೋಗಿರ್ತಾರಲ್ಲ, ಅವ್ರು ಎಲ್ಲರೂ ಕೂಡ ಹಾಯ್ ಅಂತ ಬಂದು ಹಗ್ ಮಾಡೋದಕ್ಕೆ, ನೀನು ನಮ್ಮವರಿ, ಅಂಥ ಕಷ್ಟನೇ ಫೇಸ್ ಮಾಡಿದ್ಯಾ, ರಿಯಲಿ ಗ್ರೇಟ್ ಅಂತ ತೋರಿಕೆಗೆ ಹೊಗಳಿಕೆ ಮಾಡಿಕೊಂಡು ನಮ್ಮ ಸ್ನೇಹ ಸಂಬಂಧವನ್ನು ಗಟ್ಟಿ ಕಳಿಸ್ಕೊಳ್ಳೋದಕ್ಕೆ, ನಮ್ಮ ಜೊತೆ ಕನೆಕ್ಷನ್ ಬೆಳೆಸ್ಕೊಳ್ಳೋದಕ್ಕೆ, ನೆಟ್ವರ್ಕ್ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾರೆ. ಅದು ಮಾಡಲಿ, ಅದು ಸಮಯ ಸಾಧಕ ಬುದ್ಧಿ ಮನುಷ್ಯನಲ್ಲಿ ಇದ್ದೇ ಇರುತ್ತೆ. ಬಟ್ ನಮ್ಮ ಬುದ್ಧಿ ಎಲ್ಲೋಗಿರುತ್ತೆ? ಸಾಮಾನ್ಯವಾಗಿ ನೀವು ಯೋಚನೆ ಮಾಡಿ ನೋಡಿ, ಅಂತಹ ಸ್ಟ್ರಾಂಗ್ ಟೈಮಲ್ಲಿ, ಅಂತಹ ಕ್ರಿಟಿಕಲ್ ಟೈಮಲ್ಲಿ ನಾವು ಸ್ಟ್ರಾಂಗ್ ಆದಂತಹ ನಾವು, ಯಾರೂ ಇಲ್ಲದೇ ಇದ್ದಾಗ, ತುಂಬ ಸಂದಿಗ್ಧ ಪರಿಸ್ಥಿತಿ ಇದ್ದಾಗ ಎಲ್ಲವನ್ನೂ ಒಂಟಿಯಾಗಿ ನಿಭಾಯಿಸಿಕೊಂಡು ಬಂದಂತಹ ನಮಗೆ ಈಗ ಎಲ್ಲವೂ ಒಂದು ಸರಿ ಹಂತಕ್ಕೆ ಬಂದಾದ ನಂತರ ಅದನ್ನು ಜೋಪಾನವಾಗಿಟ್ಟುಕೊಂಡು ಮತ್ತಷ್ಟು ಮಗದಷ್ಟು ಅಭಿವೃದ್ಧಿ ಹೊಂದಿಕೊಂಡು ಒಂದು ಲೆವೆಲ್ ಮೇಂಟೈನ್ ಮಾಡಿಕೊಂಡು ಹೋಗೋದು ನಮಗೆ ಕಷ್ಟ ಆಗುತ್ತಾ? ಇವರೆಲ್ಲರ ಸಹಕಾರ, ಸಹಾಯ, ಪ್ರೀತಿ ಮತ್ತೆ ನಮಗೆ ಬೇಕಾ? ನಾವು ಮತ್ತೆ ರೀಕನೆಕ್ಟ್ ಆಗಬೇಕಾ? ಅಂತಹ ಜನ ನಮ್ಮೊಳಗಡೆ ಒಬ್ಬರಾಗಬೇಕಾ? ಅದನ್ನು ನಾವು ಥಿಂಕ್ ಮಾಡಬೇಕಾಗತ್ತೆ. ಆಗ ಫಿಲ್ಟರೈಸ್ ಮಾಡ್ತಾ ಹೋಗಿ, ಕೆಲವು ಸಂಬಂಧಗಳನ್ನು ಕೈ ಬಿಡೋದಕ್ಕಾಗೋದಿಲ್ಲ ಅನ್ನೋನ ಉಳಿಸ್ಕೊಂಡು ಹೋಗಿ. ಈ ಸಮಯ ಸಾಧಕರು ಯಾವತ್ತೂ ಎಡವಟ್ಟು ಅಂತ ಅನ್ಸಿದ್ರೆ ಅಲ್ಲಿಂದಲ್ಲೇ ಮುಲಾಜೆ ಇಲ್ಲದೆ ಡಿಲೀಟ್ ಮಾಡಿ. ಬೇಕಾಗಿಲ್ಲ. ಒಂಟಿತನ ನಮ್ಮನ್ನು ಸ್ಟ್ರಾಂಗ್ ಮಾಡುತ್ತೆ ಹೊರತು
ವೀಕ್ ಮಾಡೋದಿಲ್ಲ. ನಮ್ಮ ದಾರಿ, ನಮ್ಮ ಅಭಿವೃದ್ಧಿ, ನಮ್ಮ ನಡೆನುಡಿ ನಮಗೆ ಅರಿವಿರಬೇಕು. ಈ ಯಾರೋ ಬರ್ತಾರಲ್ಲ ಅವರೆಲ್ಲ ಬೇಡ. ಹಾಗಂತ ನಮ್ಮನ್ನ ಕಷ್ಟದಲ್ಲಿ ಕೈ ಬಿಟ್ಟವ್ರು ಎಲ್ಲರನ್ನೂ ಕೆಟ್ಟವರನ್ನಾಗಿ ಮಾಡೋದ್ ಬದಲು ಥ್ಯಾಂಕ್ಸ್ ಎ ಲಾಟ್ ಅಂತ ಹೇಳಿ ನಮ್ಮ ಜೀವನದ ವೇನ ನಾವು ನೋಡ್ಕೊಳ್ಳೋದಿಕ್ಕೆ ಸಹಕಾರ ಮಾಡಿದ ಅವರೆಲ್ರಿಗೂ ಒಂದು ಹಾಯ್ ಹೇಳಿ ನೆಕ್ಸ್ಟ್ ನಮ್ಮ ದಾರಿಯ ಕಡೆ ನಮ್ಮ ಪಯಣ ಸಾಗಲಿ. ಏಕೆಂದರೆ ಒಂಟಿ ಪಯಣ ಜೀವನದಲ್ಲಿ ತುಂಬ ವಿಷಯಗಳನ್ನು ಕಲಿಸ್ಕೊಳ್ಳುತ್ತೆ, ಅನುಭವಗಳನ್ನು ಮಾಡಿಕೊಡುತ್ತೆ.